ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಈ ಮಾತನ್ನು ನಮ್ಮ ಪುರಂದರದಾಸರು ಹೇಳಿದ್ದಾರೆ. ನಾನು ಯಾಕಪ್ಪ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಆಚಾರ ವಿಚಾರದ ಬಗ್ಗೆ ಮಾತಾಡಬೇಕಾದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಹಾಗಾಗಿ ನಾನು ಅದ್ರನ್ನ ನಿಮ್ಗೆ ತಿಳ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾದವಗಿರಿ. ಯಾದವ ಅಂದರೆ ಯಾರು? ಯಾದವಗಿರಿ ಅಂತ ಯಾಕೆ ಅಂತಾರೆ? ಸೊ ಹಂಗಂದರೆ ಯಾದವಗಿರಿ ಅಂತಂದರೆ ಯಾದವ ಮಹರ್ಷಿಗಳು ಇಲ್ಲಿ ಘೋರವಾದ ತಪಸ್ಸನ್ನು ಮಾಡಿ ನರಸಿಂಹನನ್ನು ಆಹ್ವಾನ ಮಾಡಿರ್ತಾರೆ. ಅಲ್ಲಿ ಬಂದು ನರಸಿಂಹ ಅವರಿಗೆ ವರವನ್ನು ನೀಡಿರ್ತಾರೆ. ಹಾಗಾಗಿ ಇದು ಯಾದವರು ಪೂಜಿಸಿದ ಗಿರಿ, ಯಾದಗಿರಿ ಅಂತ ಆಗಿದೆ. ಸೊ ಹಾಗಾಗಿ ನಿಮಗೆ ಈ ಯಾದಗಿರಿನ ಪರಿಚಯ ಮಾಡೋಣ ಅಂತ ಬರ್ತಾ ಇದ್ದೀನಿ. ಸೊ ನೋಡೋಣ ಮುಂದೆ ಏನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ, ಹೇಳಬೇಕು ಅಂದ್ಕೊಂಡಿದ್ದೀನಿ, ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಹಾಗೆ ನೋಡ್ತಾ ಇರಿ. ಇದಂತೂ ಭಾಳ ಯಾವುದು ಲಾಸ್ಟಲ್ಲಿ ಇರೋದು ಇವತ್ತು ಇದ್ದೀರಲ್ಲ, ಅದು ನೆನ್ನೆದು. ನೋಡಿ ಎದುರುತ್ತೈತೆ, ನಾನು ಬಂದರೆ ಎದುರುತ್ತೈತೆ ಅದು. ಹೌದಾ? ಹಾಂ ಇದರಲ್ಲ, ಬಿಡು ಒಲ್ಲಿ ಬಿಡು ಎದುರುತ್ತೈತೆ ಎದುರುತ್ತೈತೆ. ಹಾಂ ಎಲ್ಲೂ ಇಲ್ಲಪ್ಪ. ಹೌದಾ? ನಾನು ಕಡ್ಡಿ ಕೂಡ ತಿಂದಿಲ್ಲ. ಅಲ್ಲೇ ಯಾಕೋ ನಾನು ನೋಡಿದ್ರತ್ಯ ಗಾಬರಿ ಆಗೋದೇನಿಲ್ಲ ಕಣ್ಲ. ಅವನ್ನ ಮಾರಾಟ ಮಾಡಿದ್ದೆ, ಅದಕ್ಕೆ ವೀಕ್ ಆಗವನೆ. ಇದು ಕೂಡ ಮಾರಾಟ ಮಾಡಿದ್ದ ತಿರ್ಗಾ ಆಮೇಲೆ ಮತ್ತೆ ನೋಡ್ಬೇಕು. ನನ್ನ ಎಜುಕೇಷನ್ಗೋಸ್ಕರ ಮಾರಿರೋದು ಎರಡನ್ನೂ. ಹಾಂ, ಏನು ಮಾಡ್ತಿದ್ದಿ ಈಗ? ಬಿ ಎಡ್ ಮಾಡ್ಬೇಕು ಅಂದ್ಕೊಂಡೆ. ಡಾಕ್ಯುಮೆಂಟ್ಸ್ಗೋಸ್ಕರ ನಿಂತ್ಕೊಂತು. ಡಾಕ್ಯುಮೆಂಟ್ ಏನು ಪೆಂಡಿಂಗ್ ಆಯಿತು? ಕ್ಯಾಸ್ಟ್ ಇನ್ಕಮು ನಾರ್ಮಲಿ ವರ್ಷದ್ದು. ಹಾಂ ಅದೇ ಸರಿಯಾದ ಟೈಮ್ ನಮಗೊಂದು ಮಾಡಿಸ್ತೀನಿ ಅಂತ ಹೋದ್ರೆ ಆಗೋದೇ ಇಲ್ಲ. ಅದು ಆಗಿಲ್ಲ ಅಣ್ಣ. ಅದು 15 ಡೇಸ್ ಅದಕ್ಕೆ ಬೇಕಲ್ಲ ನಮಗೆ. 15 ಡೇಸ್ ಅಂತ ಅದಕ್ಕೆ ಬೇಕು. 15 ಡೇಸ್ ಅಲ್ಲಿ ಹೋದ್ರೆ ಅವನು ಇದು ಬರೀ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡೋಷ್ಟೊತ್ತಿಗೆ 15 ಡೇಸ್ ಆಗ್ಬಿಡುತ್ತೆ. ಒಂದೊಂದ್ಸತಿ ಅಪ್ರೂವಲ್ ಆದ್ರೂ ಆಯ್ತು, ಆಗಿಲ್ಲ ಅಂದ್ರೆ ರಿಜೆಕ್ಟ್ ಅಷ್ಟೇ. ನೋಡಿ ಸಾಯಂಕಾಲ ಬಂದು ಮಾತಾಡೋಣ ನಡಿ. ಏನಿದು? ತರದಲ್ವೇನೆ ಅಲ್ಲಿಂದ ಮಟನ್ ಗಿಟನ್ನು ಅಕ್ಕಾಗೆ ನೋಡಿ. ನಮ್ದು ಅಂಗಡಿ ಗೋಡನ್. ಇದು ಏನ್ ಹಾಕಿರೋದು ಇದೆಲ್ಲ? ಭತ್ತನಾ? ಯಾವ್ದು NH ಬರುತ್ತಲ್ಲ, ಹಾರಂಡ ಸೋನಾ ಮಸೂರಿನ ಹಾರಂಡಾರು ಅಂತ ಬರುತ್ತಲ್ಲ ಅದ. ಮತ್ತೆ ಹೊರಗಡೆ ಅಲ್ಲಿ ದಾರಿಲಿ ಇತ್ತಲ್ಲ ಅದು ಕೂಡ ಅರೇನಾರ್. ಇದು ಅದೇ ಹೆಸರು ಕಾಳಿದೆ. ಹೆಸರು ಕಾಳಿದೆಯಾ? ನಡಿ ಟೈಮ್ ಆಗೋದು, ಬೇಗ ಹೋಗೋಣವ. ಹಾಕು ಬರ ನೀರು, ಪೆಟ್ರೋಲ್ ಹಾಕಲಿ ಫಸ್ಟ್, ಆಮೇಲೆ ಹೋಗೋಣ ನೀರು ಹಾಕೋಣ. ಹಾಕು ಬೇಗ. ಎಣ್ಣೆ ಹಾಕ್ತಾ ಇದ್ದಾನೆ ನಮ್ಮ ಹುಡ್ಗ. ಲೇ ಎಣ್ಣೆ ಹಾಕ್ಬಾರ್ದು ಕಣ್ಲಾ, ಇನ್ನ ಓದ್ಬೇಕು ನೀನು. ಸರಿ, ನೀವು ಹೇಳ್ದಂಗೆ ಗಾಡಿಗೆ ಹಾಕು, ಪರವಾಗಿಲ್ಲ. ಹೌದಾ? ನಾನು ಬೇರೆ ಬಾಡಿಗೆ ಅನ್ಕೊಂಡು. ಇಲ್ಲ ಕಣ್ಲಾ, ಗಾಡಿಗೆ ಏನು ಹೇಳ್ತಾರಲ್ಲ, ಆಡ್ತಾ ರಾಗ ರೋಗ ಅಂತ, ಕುಡಿ ಅನ್ನಂಗೆ ಹೇಳ್ದಂಗೆ ಈಗ ಇಲ್ಲ. ನಾವು ಅಲ್ಲಿಂದ ಹೊರಟಿದ್ದೆ ಸೀದಾ. ಅಲ್ಲೋಗಿ ಅರ್ಕೆ ಏನಿತ್ತು ಅರ್ಕೆನ ಅರ್ಪಿಸ್ತು. ಅರ್ಕೆ ಅಂದರೆ ನಾವು ದೀಪದ ಆರತಿ ಮಾಡಿದ್ದು. ಆರತಿ ಮಾಡ್ಕೊಂಡು ಹೋಗಿ ದೇವ್ರ ಪೂಜೆ ಮಾಡಿ ಹೂವು ಹಣ್ಣು ಕಾಯಿ ಎಲ್ಲ ಹೊಡೆದು. ಸೊ ನಾರ್ಮಲ್ ನಮ್ಮ ದೇವಸ್ಥಾನಗಳಲ್ಲಿ ಯಾವ ಥರ ನಮ್ಮ ಶ್ರದ್ಧೆ ಭಕ್ತಿ ಇಂದ ನಾವು ಮಾಡ್ತೀವೋ ಸೇಮ್ ಅದೇ ಥರನೇ ಮಾಡಿದ್ದು.
ಸೊ ಈಗ ಅದು ಮಟನ್ ಸಾರು ಬೋಟಿ ಅದೆಲ್ಲ ಹಾಕಿ ಸಾಂಬಾರು ಮಾಡಿ ಅದನ್ನು ದೇವರಿಗೆ ಫಸ್ಟ್ ಅರ್ಪಿಸ್ತೀವಿ. ಅಂದರೆ ದೇವರು ಅಂದಿದ ತಕ್ಷಣ ನಮಗೆ ಯಾರು ಬರ್ತಾರಪ್ಪ ಅಂದರೆ ಮೌಲ್ವಿಗಳು ಪ್ರಸಾದನ ಸೇವನೆ ಮಾಡ್ತಾರೆ. ಅದೊಂಥರ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಬಾಕಿ ಎಲ್ಲ ಕಡೆನೂ ಏನಂದರೆ ತಟ್ಟೆಯಲ್ಲಿ ಬಡಿಸ್ಬಿಟ್ಟು ಹೋಗ್ಬಿಡ್ತಾರೆ. ಮೌಲ್ವಿಗಳು ನೋಡಿ ಇಷ್ಟು ಸಾವಿರಾರು ಜನ ಓಡಾಡಿದಂಥ ಜಾಗ. ಸೊ ಅವರು ಪ್ರಸಾದ ಎಲ್ಲರೂ ಒಬ್ಬರೇ ಈಗ ಮಾಡಿರಲ್ಲ, ಅಲ್ಲಿ ಸುಮಾರು ಜನ ಕುರಿ ಕೋಳಿ ಸೊ ಬಲಿ ಕೊಟ್ಟಿರ್ತಾರೆ. ನನಗೆ ಗೊತ್ತಿರೋಂಗೆ ಒಂದು 100-150 ಕುರಿಗಳಲ್ಲಿ ಕಟ್ ಮಾಡಿದ್ರು. ಎಲ್ಲರೂ ಅದು ಪ್ರಸಾದ ಮಾಡಿದ್ದು ಮೌಲ್ವಿಗಳು ಬಂದು ತಿಂತಾರೆ. ಅಲ್ಲಿ ಸುಮಾರು ಜನ ಇರ್ತಾರೆ, ಅವರು ಬಂದು ಬರೀ ಆ ಬಂಡೆ ಕಲ್ಲು ಮೇಲೆ ಕುತ್ಕೊಂಡು ತಿಂದು ಹೋಗ್ತಾರೆ. ಸೊ ಅದು ಯಾವುದೇ ಒಂದು ಪೇಪರ್ ಹಾಕ್ಕೊಂಡು ಏನು ಇಲ್ದಿರ ಬರೀ ನೆಲದಲ್ಲಿ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ತಿಂದು ಇದು ಮಾಡ್ತಾರೆ. ನನಗಂತೂ ನೋಡಿ ತುಂಬ ಆಶ್ಚರ್ಯ ಆಯಿತು. ಕೆಲವರಿಗೆ ದೇವ್ರ ಪೂಜೆ ಮಾಡ್ತಾ ಮಾಡ್ತಾ ದೇವರು ಮೇಲ್ಗಡೆ ಆಹ್ವಾನ ಆಗಿತ್ತು. ಸೊ ಅದು ನೋಡೋದಕ್ಕೆ ಇನ್ನೊಂಥರ ಇದನ್ನಿಸ್ತು, ಖುಷಿ ಅನಿಸುತ್ತೆ. ಸೊ ಇನ್ನು ಈ ಕಾಲದಲ್ಲೂ ಕೂಡ ಆ ದೇವ್ರ ಭಕ್ತಿ ಶ್ರದ್ಧೆ ಇನ್ನೂ ಇದೆಯಲ್ಲ. ಆಚರಣೆಗಳು ಕೂಡ ಹಾಗೇ ಇತ್ತು, ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದರು.